ನಮಸ್ಕಾರ ವೀಕ್ಷಕರೇ, ಸೂರ್ಯೋದಯ ಡಿ.ಆರ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೊಂಡೆಕಾಯಿ ಪಲ್ಯ ರೆಸಿಪಿ ತೊಗೊಂಬಂದಿದ್ದೀನಿ. ನಾರ್ಮಲಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ನೋಡಿ, ನಾನು ತೊಂಡೆಕಾಯಿನ ನೀಟಾಗಿ ತೊಳ್ಕೊಂಡು ಒಂದರಲ್ಲಿ ಒಂದು 6 ಪೀಸ್ ಆಗೋ ಥರ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದರಲ್ಲಿ 4 ಪೀಸ್ ಮಾಡಿದರೆ ಸ್ವಲ್ಪ ದಪ್ಪ ದಪ್ಪ ಅನಿಸುತ್ತೆ. ಇದು ಸೈಜ್ ಕರೆಕ್ಟಾಗಿದೆ ನೋಡಿ. ಇಷ್ಟು ಕಟ್ ಮಾಡಿಕೊಂಡು ನಾವು ಇದನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಂಬಿಡೋಣ. ನೋಡಿ, ಇದಕ್ಕೆ ನಾನು ಇವಾಗ ಒಂದು 3/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಡೈರೆಕ್ಟಾಗಿ ಕೈಯಲ್ಲೇ ಹಾಕೋದು, ನನಗೆ ಸ್ಪೂನ್ ಜಾಸ್ತಿ ನಾನು ಯೂಸ್ ಮಾಡಲ್ಲ ಉಪ್ಪೆಲ್ಲ ಹಾಕೋದಕ್ಕೆ. ನೋಡಿ, ಸ್ವಲ್ಪ ಅರಿಶಿನ, ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 1/4 ಚಮಚ ಅರಿಶಿನ, 3/4 ಕಪ್ಪಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ ಟೇಸ್ಟಿಗೆ. ಹಾಗೆಯೇ ನಾನಿವಾಗ ಇದು ಸ್ವಲ್ಪ 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕೋದು ಬೇಡ, ಒಂದು ಸ್ವಲ್ಪ ಅದು ತೊಂಡೆಕಾಯಿ ಮುಳುಗೋಷ್ಟು ಹಾಕಿದರೆ ಸಾಕು. ಹಾಗೆಯೇ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ನಾವು ಒಂದು ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಮಾತ್ರ. ಇದಾದಮೇಲೆ ನಾವು ಸ್ವಲ್ಪ ಮಸಾಲ ಐಟಮ್ಸು, ಒಂದು 1/4 ಚಮಚದಷ್ಟು ಸಾಸಿವೆ, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಜೀರಿಗೆ. ನೋಡಿ, ಇದಿಷ್ಟ ಆದಮೇಲೆ ನಾನು ಇದಕ್ಕೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 4. ನಿಮಗೆ ಇದು ಖಾರ ಇರೋದಿಲ್ಲ, ಕಲರ್ ಮಾತ್ರ ಇರುತ್ತೆ. ನಿಮಗೆ ಬೇಕು ಅಂದರೆ ಖಾರದ ಮೆಣಸಿನ್ಕಾಯಿ ಕೂಡ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ನಾನು ಲಾಸ್ಟಲ್ಲಿ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ತೀನಿ. ಹಾಗಾಗಿ ನಾನು ಕಲ್ಲರಿಗೆ ಮಾತ್ರ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕೂಡ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಇಟ್ಕೊಂಡ್ಬಿಟ್ರೆ ಸಾಸಿವೆ ಮತ್ತು ಜೀರಿಗೆ ಸೀದೋಗ್ಬಿಡತ್ತೆ. ಹಾಗಾಗಿ ಇದು ಫ್ರೈ ಪೌಡರ್ ಮಾಡೋದಲ್ವಾ, ಹಾಗಾಗಿ ಸ್ವಲ್ಪ ಫ್ರೈ ಆದರೆ ಬೇಗ ರುಬ್ಕೋಬೋದು ಅಂತ ಹೇಳಿ ಅಷ್ಟೇ. ನೋಡಿ, ಇದಿಷ್ಟನ್ನು ಕೂಡ ನಾನು ಹಾಕ್ಕೊಂಡು ಒಮ್ಮೆ ಗ್ರೈಂಡ್ ಮಾಡ್ಕೋತೀನಿ. ಹಾಗೆಯೇ ಡ್ರೈ ಪೌಡರು, ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನೀವು ಹಸಿ ಕೊಬ್ಬರಿ ಬೇಕು ಅಂದರೂ ಕೂಡ ಹಾಕ್ಕೋಬೋದು. ನೋಡಿ, ಇಷ್ಟು ಪೌಡರ್ ಆಗಬೇಕು. ಇದಿಷ್ಟು ಆದಮೇಲೆ ನಾವು ಈಗ ಒಂದು ಪ್ಯಾನಲ್ಲಿ ನೋಡಿ ಒಂದು 3-4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾನು. ನೋಡಿ, ಇದಿಷ್ಟು ಸ್ವಲ್ಪ ಬಿಸಿ ಆದಮೇಲೆ ನಾವು ಸ್ವಲ್ಪ ಲೈಟಾಗಿ ಬಿಸಿ ಆಗ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕಾಗತ್ತೆ. ನೋಡಿ, ಸಾಸಿವೆ ಸಿಡಿತಾ ಇದೆ, ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಕೂಡ, ಹಸಿ ಕರಿಬೇವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದು ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ರೊಟ್ಟಿ ಮತ್ತು ಚಪಾತಿ ಜೊತೆ ಎಲ್ಲ ಪಲ್ಯ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಆದ ನಂತರ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ವ ಪೌಡರು, ಅದನ್ನು ನಾನು ಇದರೊಳಗಡೆ ಹಾಕ್ಕೋತಾ ಇದ್ದೀನಿ. ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಕಡಿಮೆ ಉರಿನೇ ಇಟ್ಕೋಬೇಕಾಗತ್ತೆ. ಕಡಿಮೆ ಉರಿಯಲ್ಲೇ ನಾವು ನೀಟಾಗೆ ಫ್ರೈ ಮಾಡ್ಕೊಂಬಿಡೋಣ. ಇದನ್ನು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಜಾಸ್ತಿ ಏನೆಲ್ಲ ಬೇಡ. ನೋಡಿ, ಇದಿಷ್ಟು ಆದ ನಂತರ ನಾನು ತೊಂಡೆಕಾಯಿ ಬೇಯಿಸಿದ್ದೀನಲ್ವ, ಅದನ್ನು ನೀರು ಹಾಕ್ತಾಯಿಲ್ಲ, ಬರೀ ತೊಂಡೆಕಾಯಿ ಮಾತ್ರ ಪ್ಯಾನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದು ನೀರು ಬೇಕಾಗುತ್ತೆ, ಅದು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ನಾನು ಅದನ್ನ ಹಾಗೆ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ನೋಡಿ, ಇದಿಷ್ಟು ಆದಮೇಲೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಲ್ಯ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಇದನ್ನು ಒಮ್ಮೆ ನಾವು ಪೌಡರ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಎಲ್ಲ ತೊಂಡೆಕಾಯಿ ಜೊತೆ ಮಸಾಲ ಮಿಕ್ಸ್ ಆಗಬೇಕು. ನೋಡಿ, ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೆ, ಅದನ್ನು ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣಿನ ರಸ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ಬೇಯಿಸಿ ಇಟ್ಟಿದ್ದೀನಲ್ಲ, ನೋಡಿ, ಇದಿಷ್ಟು ಹಾಕಿದ ನಂತರ ನಾವು ಇದಕ್ಕೆ ಒಂದು 1/4 ಚಮಚದಷ್ಟು ಖಾರದ ಪುಡಿ, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರು, ಹಾಗೆಯೇ ಸ್ವಲ್ಪ ಇವಾಗ ನೋಡಿ
ಒಂದು ಸ್ವಲ್ಪದಷ್ಟು ಅರಿಶಿನ ಹಾಕ್ಕೋಬೇಕಾಗತ್ತೆ, ಒಂದು 1/4 ಚಮಚದಷ್ಟು ಮಾತ್ರ, ಯಾಕೆಂದರೆ ನಾವು ಆಗಲೇ ಹಾಕಿರ್ತೀವಿ ತೊಂಡೆಕಾಯಿಯಲ್ಲೂ ಕೂಡ. ಹಾಗಾಗಿ ಇದಿಷ್ಟು ಆದಮೇಲೆ ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನಾನೊಂದು 1/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ತೊಂಡೆಕಾಯಿಗೂ ಕೂಡ ಉಪ್ಪು ಹಾಕಿದ್ದೀವಿ, ಆಮೇಲೆ ಬೇಕು ಅಂದರೆ ಹಾಕ್ಕೋಬೋದು ಟೇಸ್ಟ್ ನೋಡಿಬಿಟ್ಟು. ಹಾಗಾಗಿ ಇದು ಮಸಾಲೆಗೋಸ್ಕರ ನಾನು ಉಪ್ಪು ಹಾಕಿರೋದಿಲ್ಲಿ. ಇದಿಷ್ಟು ಆದಮೇಲೆ ನಾನು ಒಂದು ಅರ್ಧ ಬೌಲಷ್ಟು ತೊಂಡೆಕಾಯಿ ಬೇಯಿಸಿಟ್ಟಿದ್ದೀವಲ್ಲ ಅದು ನೀರನ್ನು ಹಾಕಿದ್ದೀನಿ ಇದರೊಳಗಡೆ. ಇದಾದಮೇಲೆ ಒಮ್ಮೆ ನೀಟಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗೆ ಫುಲ್ ಡ್ರೈನೇ ಬೇಕು ಅಂದರೆ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈಗ ರೊಟ್ಟಿಗೆ ಎಲ್ಲ ಅಂದರೆ ಸ್ವಲ್ಪ ಲೈಟಾಗೆ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ, ತುಂಬ ಜಾಸ್ತಿ ಗ್ರೇವಿ ಕೂಡ ಆಗೋದಿಲ್ಲ. ನೋಡಿ, ಸ್ವಲ್ಪ ಲೈಟಾಗಿ ಅಷ್ಟೇ ನಾವು ಆ ನೀರನ್ನು ಒಂದು ಬೌಲಷ್ಟು ಹಾಕ್ಕೊಂಡ್ರೆ ಸ್ವಲ್ಪ ಲೈಟಾಗೆ ಚೆನ್ನಾಗಿರುತ್ತೆ. ಫುಲ್ ಡ್ರೈಯೇ ಬೇಕು ಅಂದರೂ ಕೂಡ ನೀವು ನೀರನ್ನು ಹಾಕದೇ ಇದ್ದರೆ ಆಯಿತು. ನೋಡಿ, ಇದಿಷ್ಟು ಆದ ನಂತರ ನಾವು ಆರಾಮಾಗಿ ರೊಟ್ಟಿ ಜೊತೆ ತಿನ್ಬೋದು. ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಧನ್ಯವಾದಗಳು.